ನಮಸ್ಕಾರ. ಕರ್ನಾಟಕ ದಿನಕ್ಕೆ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಕಾಂಗ್ರೆಸ್ ಬಂದರೆ ಬರ ಗ್ಯಾರಂಟಿ, ರೈತರ ಸಂಕಷ್ಟಕ್ಕೆ ಸ್ಪಂದಿಸಿದ ಸರ್ಕಾರ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ವಾಗ್ದಾಳಿ. ನೀಟ್ 2026 ಅಕ್ರಮ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹ. 1.30 ಕೋಟಿ ವೆಚ್ಚದ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ. ಅಜ್ಜಿಗುಡ್ಡೆ ಗ್ರಾಮಸ್ಥರ ಬಹುಕಾಲದ ಕನಸು ನನಸು. ಶಾಸಕ ಸಿಮೆಂಟ್ ಮಂಜು ಚಾಲನೆ. ರಾಜ್ಯದಲ್ಲಿ ಭೀಕರ ಬರಗಾಲ ತಾಂಡವವಾಡುತ್ತಿದ್ದರೂ ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರದ ನಾಯಕರು ಮತ್ತು ಮಾಜಿ ಸಚಿವರು ಯಾವುದೇ ಮುಂಜಾಗ್ರತಾ ಕ್ರಮ ಕೈಗೊಳ್ಳದೆ ದೆಹಲಿಯಲ್ಲಿ ಜಾಲಿಯಾಗಿದ್ದಾರೆ ಎಂದು ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ತೀವ್ರವಾಗಿ ಕಿಡಿಕಾರಿದ್ದಾರೆ. ರಾಜ್ಯದಲ್ಲಿ ಜನರು ಬರದ ಬವಣೆಯಿಂದ ನರಳುತ್ತಿದ್ದರೆ ಕಾಂಗ್ರೆಸ್ ಮುಖಂಡರು ಮತ್ತು ಸಚಿವರು ದೆಹಲಿಯಲ್ಲಿ ಕಾಲ ಕಳೆಯುತ್ತಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲೆಲ್ಲ ರಾಜ್ಯದಲ್ಲಿ ಬರಗಾಲ ಕಟ್ಟಿಟ್ಟ ಬುದ್ಧಿ ಎನ್ನುವಂತಾಗಿದೆ. ಇದು ಜನರ ಹಣೆಬರಹವಾಗಿದೆ. ಕೃಷಿ ಚಟುವಟಿಕೆಗಳು 80% ಸಂಪೂರ್ಣವಾಗಿ ನಿಂತು ಹೋಗಿದೆ. ಜಾನುವಾರುಗಳಿಗೆ ಒಣಮೇವು ಖಾಲಿಯಾಗುತ್ತಿದ್ದು ರೈತರು ದನಗಳನ್ನ ಕಟುಕರಿಗೆ ಮಾರುವ ಅಥವಾ ಬೀದಿಗೆ ಬಿಡುವ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣವಾಗಿದೆ. ಬರಗಾಲ ಬಂದು ತಿಂಗಳುಗಳೇ ಕಳೆದಿದ್ದರೂ ಈಗ ಡಿಸಿಗಳಿಂದ ಮಾಹಿತಿ ಪಡೆಯುವುದಾಗಿ ಸರ್ಕಾರ ಹೇಳುತ್ತಿದೆ. ಹೀಗಾದರೆ ವರದಿ ಪಡೆದು ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸುವುದು ಯಾವಾಗ ಎಂದು ಅಶೋಕ್ ಪ್ರಶ್ನಿಸಿದ್ದಾರೆ. ಕಾವೇರಿ ನೀರನ್ನು ಬಿಡಬೇಡಿ ಎಂದು ಹೇಳುತ್ತಲೇ ಬೆಂಗಳೂರು ಕುಡಿಯುವ ನೀರಿನ ನೆಪವೊಡ್ಡಿ ತಮಿಳುನಾಡಿಗೆ ನಿರಂತರವಾಗಿ ನೀರು ಹರಿಸಲಾಗುತ್ತಿದೆ ಎಂದು ಆರೋಪಿಸಿದ್ದಾರೆ. ಬರಲಿ ಬರದೇ ಹೋಗ್ಲಿ, ಫ್ಲಡ್ ಆಗಲಿ ಆಗದೆ ಹೋಗ್ಲಿ, ಹಣ ಬಂದ್ಬಿಡುತ್ತೆ. ಎವ್ರಿ 4 months ಹಣ ರಾಜ್ಯ ಸರ್ಕಾರ, ಎಲ್ಲ ರಾಜ್ಯ ಸರ್ಕಾರಕ್ಕೆ ಹೋಗ್ತದೆ. ಅದನ್ನು ಯುಟಿಲೈಸ್ ಮಾಡ್ಬೋದು ನೀವು. ಮತ್ತು ಬರ ಅಂತ ಘೋಷಣೆ ಮಾಡಿದ್ರೆ ಕೇಂದ್ರ ಸರ್ಕಾರದ NDRF ಅಡಿಯಲ್ಲಿ ಏನೇನು ಕಾಮಗಾರಿಗಳನ್ನು ತೆಗೆದುಕೊಳ್ಬೋದು, ಯಾವ್ಯಾವ ಕೆಲಸ ಮಾಡ್ಬೋದು. ಮತ್ತು ಹಣ ಕೇಂದ್ರ ಸರ್ಕಾರ, ಕೇಂದ್ರದ ಗೃಹ ಸಚಿವರ ನೇತೃತ್ವದಲ್ಲಿ ಸಮಿತಿ ಇದೆ ಒಂದು. ಅದು ಎಲ್ಲ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಬರ ಬಂದಿದೆ, ಎಲ್ಲೆಲ್ಲಿ ಫ್ಲಡ್ ಆಗಿದೆ ಎಲ್ಲದಕ್ಕೂ ಅವರು ಮೀಟಿಂಗ್ ಮಾಡಿ ಹಣನ ಬಿಡುಗಡೆ ಮಾಡ್ತಾರೆ. ಆ ಸಮಿತಿಗೆ ನಿಮ್ಮ ಮನವಿ ಹೋಗ್ಬೋದು. ಬರ ಅಂತ ಡಿಕ್ಲೇರ್ ಮನವಿ ಹೋದರೆ ಅವರು ಒಂದು ನಿಯೋಗ ಕಳಿಸ್ತಾರೆ. ಕೇಂದ್ರ ಸರ್ಕಾರ ಒಂದು ನಿಯೋಗ ಕಳಿಸ್ತಾರೆ. ಅವ್ರು ಬಂದು ಎಲ್ಲೆಲ್ಲಿ ಈ ಥರ ಬರ ಬಂದಿದೆ ಅದರ ಬಗ್ಗೆ ವರದಿ ಕೊಡ್ತಾರೆ. ಇಷ್ಟು ಅನಾಹುತ ಆಗಿದೆ, ಇಷ್ಟು ಹಣ ಬಿಡುಗಡೆ ಮಾಡಬೇಕು ಅಂತ ರೆಕಮೆಂಡೇಶನ್ ಮಾಡ್ತಾರೆ. ಅದರಿಂದ ನೀವು ಘೋಷಣೆ ಮಾಡಿಲ್ಲ ಅಂದರೆ ಈ ಯಾವುದು ಹಣ ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳು, ಪ್ರಶ್ನೆ ಪತ್ರಿಕೆ ಸೋರಿಕೆ ಹಾಗೂ ಪರೀಕ್ಷಾ ವ್ಯವಸ್ಥೆಯಲ್ಲಿನ ಲೋಪಗಳನ್ನು ಖಂಡಿಸಿ ವಿದ್ಯಾರ್ಥಿಗಳು, ಯುವಕರು ಹಾಗೂ ವಿವಿಧ ಸಂಘಟನೆಗಳು ಇಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾಕಾರರು ಕೇಂದ್ರ ಸರ್ಕಾರ ಹಾಗೂ ರಾಷ್ಟ್ರೀಯ ಪರೀಕ್ಷಾ ಸಂಸ್ಥೆ ವಿರುದ್ಧ ಘೋಷಣೆಗಳನ್ನು ಕೂಗಿ ಪರೀಕ್ಷಾ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ಮತ್ತು ಹೊಣೆಗಾರಿಕೆಯನ್ನು ಒತ್ತಾಯಿಸಿದರು. ಪ್ರತಿಭಟನೆಯಲ್ಲಿ ಭಾಗವಹಿಸಿದವರು ನೀಟ್ ಪರೀಕ್ಷೆಯಲ್ಲಿನ ಅಕ್ರಮಗಳಿಂದ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಸಂಕಷ್ಟಕ್ಕೆ ಸಿಲುಕಿದೆ ಎಂದು ಆರೋಪಿಸಿದರು. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ತರಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಹಾಗೂ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂದು ಆಗ್ರಹಿಸಿದರು. ಪ್ರತಿಭಟನಾಕಾರರು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯಿಸಿದರು. ಜೊತೆಗೆ ದೆಹಲಿಯಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ವಿದ್ಯಾರ್ಥಿಗಳ ಮೇಲೆ ನಡೆದ ಪೊಲೀಸ್ ಕ್ರಮವನ್ನು ಖಂಡಿಸಿ ದೇಶಾದ್ಯಂತ ವಿದ್ಯಾರ್ಥಿಗಳ ಧ್ವನಿಯನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಎಂದು ಆಗ್ರಹಿಸಿದರು. ಗ್ರಾಮೀಣ ಪ್ರದೇಶದ ಮೂಲಸೌಕರ್ಯ ಅಭಿವೃದ್ಧಿಗೆ ಮತ್ತೊಂದು ಮಹತ್ವದ ಹೆಜ್ಜೆಯಾಗಿ ವಿಶ್ವೇಶ್ವರಯ್ಯ ಜಲ ನಿಗಮ ನಿಯಮಿತದ ಎತ್ತಿನಹೊಳೆ ಯೋಜನೆ ಅಡಿಯಲ್ಲಿ 1.30 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಲಿರುವ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಸಕಲೇಶಪುರ ತಾಲೂಕಿನ ಹೆಬ್ಬಸಲೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಜ್ಜಿಗುಡ್ಡೆ ಡಾಕ್ಟರ್ ಸುಧಾಕರ್ ಮನೆ ಕಡೆಗೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಗುದ್ದಲಿ ಪೂಜೆ ನೆರವೇರಿಸಲಾಯಿತು. ಸುಮಾರು 1.6 ಕಿಲೋಮೀಟರ್ ಉದ್ದದ ಈ ರಸ್ತೆ ಹಲವು ವರ್ಷಗಳಿಂದ ಸಂಪೂರ್ಣ ಹದಗೆಟ್ಟು ಸಾರ್ವಜನಿಕರ ಸಂಚಾರಕ್ಕೆ ತೀವ್ರ ತೊಂದರೆ ಉಂಟು ಮಾಡುತ್ತಿತ್ತು. ಪ್ರತಿದಿನ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ರೈತರು, ಕಾರ್ಮಿಕರು ಹಾಗೂ ವಾಹನ ಸವಾರರು ಇದೇ ರಸ್ತೆಯನ್ನು ಅವಲಂಬಿಸಿದ್ದು ಮಳೆಗಾಲದಲ್ಲಿ ಸಂಚಾರ ಮತ್ತಷ್ಟು ದುಸ್ತರವಾಗಿತ್ತು. ಗ್ರಾಮಸ್ಥರು ಹಲವು ಬಾರಿ ರಸ್ತೆ ಅಭಿವೃದ್ಧಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಸ್ಪಂದನೆ ದೊರೆಯದ ಹಿನ್ನೆಲೆಯಲ್ಲಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ಜಿಲ್ಲಾ ಕಾಂಗ್ರೆಸ್ ಉಪಾಧ್ಯಕ್ಷರಾದ ಭಾಸ್ಕರ್ ಹಾನ್ಬಾಳ್ ಅವರು ಸರ್ಕಾರದ ಗಮನಕ್ಕೆ ವಿಷಯವನ್ನು ತಂದು ಸುಮಾರು 1.30 ಕೋಟಿ ಅನುದಾನ ಮಂಜೂರು ಮಾಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಸ್ಥಳೀಯರು ತಿಳಿಸಿದ್ದಾರೆ. ಹೆಬ್ಬಸಲೆ ಅಜ್ಜಿಗುಡ್ಡೆ ಈ ಗ್ರಾಮದಲ್ಲಿ 1.3 ಮೀಟರ್ಸ್ ಅಂದರೆ 1 ಕಿಲೋಮೀಟರ್ 300 ಮೀಟರ್ ರಸ್ತೆ ಕಾಮಗಾರಿ ಸುಮಾರು 1.3 ಕೋಟಿ ವೆಚ್ಚದಲ್ಲಿ ಇವತ್ತು ಕಾಮಗಾರಿಯನ್ನು ಭೂಮಿ ಪೂಜೆ ಮಾಡೋದ್ರ ಮುಖಾಂತರ ನೆರವೇರಿಸಿದೆ. ಈ ಭಾಗದಲ್ಲಿ ರಸ್ತೆಯ ಅವಶ್ಯಕತೆ ತುಂಬ ಐತೆ. ಹಿಂದೆ ಪ್ರಧಾನಮಂತ್ರಿ ಗ್ರಾಮ ಸಡಕಲ್ಲಿ ಬಹುಶಃ ಎಂಟ್ರೆನ್ಸ್ ತನಕ ಆಗಿತ್ತು. ಅದರ ನಂತರ ಈ ಕಂಟಿನ್ಯೂಷನ್
ಕಾರ್ಯಕ್ರಮದಲ್ಲಿ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜುನಾಥ್, ಜಿಲ್ಲಾ ಪಂಚಾಯಿತಿ ಸ್ಥಾಯಿ ಸಮಿತಿಯ ಮಾಜಿ ಅಧ್ಯಕ್ಷ ಡಿಸಿ ಸಣ್ಣಸ್ವಾಮಿ, ಕಾಂಗ್ರೆಸ್ ಮುಖಂಡ ತುಳಸಿ ಪ್ರಸಾದ್, ಹೆಬ್ಬಸಾಲೆ ಗ್ರಾಮ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷ ವೆಂಕಟೇಶ್ ಹೆನ್ನಲಿ, ಮಾಜಿ ಅಧ್ಯಕ್ಷ ಮಹೇಶ್ ಸೇರಿದಂತೆ ಕಾಂಗ್ರೆಸ್ ಮುಖಂಡರು, ಗ್ರಾಮಸ್ಥರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಇತಿಹಾಸ ಪ್ರಸಿದ್ಧ ಶ್ರೀ ಚೌಡೇಶ್ವರಿ ದೇವಾಲಯ ಬೀಕನಹಳ್ಳಿಯಲ್ಲಿ ಭಕ್ತರಿಗೆ ಸ್ವಚ್ಛ, ಸುಸಜ್ಜಿತ ಹಾಗೂ ಆರೋಗ್ಯಕರ ವಾತಾವರಣ ಕಲ್ಪಿಸುವ ನಿಟ್ಟಿನಲ್ಲಿ ಅಭಿವೃದ್ಧಿ ಕಾಮಗಾರಿಗಳು ಹಂತ ಹಂತವಾಗಿ ಆರಂಭಗೊಂಡಿದ್ದು, ಅದರ ಭಾಗವಾಗಿ ದೇವಾಲಯದ ಆವರಣದಲ್ಲಿರುವ ಶೌಚಾಲಯಗಳ ಸ್ವಚ್ಛತಾ ಕಾರ್ಯವನ್ನು ಆಧುನಿಕ ಹೀರುವ ಯಂತ್ರದ ಮೂಲಕ ಕೈಗೊಳ್ಳಲಾಯಿತು. ಕೆಲವು ತಿಂಗಳ ಹಿಂದೆ ದೇವಾಲಯದ ಅಭಿವೃದ್ಧಿಗೆ ಸಂಬಂಧಿಸಿದಂತೆ ಪಾರದರ್ಶಕ ಆಡಳಿತ, ಮೂಲಭೂತ ಸೌಲಭ್ಯಗಳ ವಿಸ್ತರಣೆ ಹಾಗೂ ಸ್ವಚ್ಛತೆಗೆ ಆದ್ಯತೆ ನೀಡಲಾಗುವುದು ಎಂದು ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಕುಮಾರ್ ಯುಎಂ ನೀಡಿದ್ದ ಭರವಸೆಯಂತೆ ಇದೀಗ ಅಭಿವೃದ್ಧಿ ಕಾಮಗಾರಿಗಳು ಒಂದೊಂದಾಗಿ ಅನುಷ್ಠಾನಗೊಳ್ಳುತ್ತಿವೆ. ದೇವಾಲಯಕ್ಕೆ ಪ್ರತಿನಿತ್ಯ ಹಾಗೂ ವಿಶೇಷ ದಿನಗಳಲ್ಲಿ ಸಾವಿರಾರು ಭಕ್ತರು ಆಗಮಿಸುವ ಹಿನ್ನೆಲೆಯಲ್ಲಿ ಶೌಚಾಲಯಗಳ ಸ್ವಚ್ಛತೆ ಮತ್ತು ನೈರ್ಮಲ್ಯ ಕಾಪಾಡುವುದು ಅತ್ಯಗತ್ಯವಾಗಿದೆ. ಈ ಉದ್ದೇಶದಿಂದ ಹೀರುವ ಯಂತ್ರದ ಮೂಲಕ ಸಮಗ್ರ ಸ್ವಚ್ಛತಾ ಕಾರ್ಯ ಕೈಗೊಂಡು ಭಕ್ತರಿಗೆ ಉತ್ತಮ ಮೂಲಸೌಕರ್ಯ ಒದಗಿಸುವತ್ತ ದೇವಾಲಯ ಆಡಳಿತ ಮಹತ್ವದ ಹೆಜ್ಜೆ ಇಟ್ಟಿದೆ. ಕಾರ್ಯನಿರ್ವಹಣಾಧಿಕಾರಿ ಪ್ರಕಾಶ್ ಕುಮಾರ್ ಯುಎಂ ಅವರ ಮಾರ್ಗದರ್ಶನದಲ್ಲಿ ದೇವಾಲಯದಲ್ಲಿ ಸ್ವಚ್ಛತೆ, ಮೂಲಭೂತ ಸೌಲಭ್ಯಗಳ ಅಭಿವೃದ್ಧಿ, ಭಕ್ತರಿಗೆ ಅಗತ್ಯ ಸೌಕರ್ಯಗಳ ವಿಸ್ತರಣೆ ಸೇರಿದಂತೆ ಅಲ್ಪಾವಧಿ ಹಾಗೂ ದೀರ್ಘಾವಧಿ ಯೋಜನೆಗಳನ್ನು ಹಂತ ಹಂತವಾಗಿ ಅನುಷ್ಠಾನಗೊಳಿಸಲಾಗುತ್ತಿದೆ ಎಂದು ದೇವಾಲಯದ ಮೂಲಗಳು ತಿಳಿಸಿವೆ. ಭಕ್ತರ ಅನುಕೂಲವೇ ಮೊದಲ ಆದ್ಯತೆಯಾಗಿದ್ದು, ದೇವಾಲಯದ ಪಾವಿತ್ರ್ಯತೆ, ಸ್ವಚ್ಛತೆ ಮತ್ತು ವ್ಯವಸ್ಥಿತ ನಿರ್ವಹಣೆಗೆ ಹೆಚ್ಚಿನ ಒತ್ತು ನೀಡಲಾಗಿದೆ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರು, ತ್ಯಾಜ್ಯ ನಿರ್ವಹಣೆ, ಸ್ವಚ್ಛ ಪರಿಸರ ಹಾಗೂ ಇತರ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳಿಗೂ ವೇಗ ನೀಡಲಾಗುವುದು ಎಂದು ತಿಳಿದುಬಂದಿದೆ. ದೇಶಾದ್ಯಂತ ವ್ಯಾಪಿಸುತ್ತಿರುವ ಪ್ರಶ್ನೆ ಪತ್ರಿಕೆ ಸೋರಿಕೆ ಹಗರಣಗಳ ವಿರುದ್ಧ ಕಠಿಣ ಕಾನೂನು ರೂಪಿಸಬೇಕೆಂದು ಒತ್ತಾಯಿಸಿ ಛಾತ್ರೋ ಕಿ ಗೂಂಜ್ ಹೆಸರಿನಲ್ಲಿಂದು ನಗರದ ಹಾಸನಾಂಬ ಕಲಾಕ್ಷೇತ್ರದಲ್ಲಿ ವಿದ್ಯಾರ್ಥಿ ಸಂವಾದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಎಐಸಿಸಿ ಸದಸ್ಯರು ಹಾಗೂ ಹುಬ್ಬಳ್ಳಿ ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಶಾಕಿರ್ ಸನದಿ, ಭಾರತದ ಶಿಕ್ಷಣ ವ್ಯವಸ್ಥೆ ಇಂದು ಐಸಿಯುನಲ್ಲಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣಗಳ ಸಮಗ್ರ ತನಿಖೆ ನಡೆಸಿ ಭವಿಷ್ಯದಲ್ಲಿ ಇಂತಹ ಕ್ರಮಗಳು ಮರುಕಳಿಸದಂತೆ ಕಠಿಣ ಕಾನೂನು ಜಾರಿಗೆ ತರಬೇಕು ಎಂದರಲ್ಲದೆ, ವಿದ್ಯಾರ್ಥಿಗಳು ಮೌನವಾಗಿರದೆ ಸರ್ಕಾರದ ವಿರುದ್ಧ ಧ್ವನಿ ಎತ್ತಬೇಕಾದ ತುರ್ತು ಅಗತ್ಯವಿದೆ. ವಿದ್ಯಾರ್ಥಿಗಳು ಮೌನ ವಹಿಸಿದರೆ ರಾಜಕೀಯ ಪಕ್ಷಗಳು ಭವಿಷ್ಯದ ಜೊತೆ ಚೆಲ್ಲಾಟವಾಡುವುದನ್ನು ಮುಂದುವರಿಸುತ್ತದೆ ಎಂದು ಎಚ್ಚರಿಸಿದರು. ಪ್ರತಿಭಟನೆಯ ಧ್ವನಿ ರಾಷ್ಟ್ರಮಟ್ಟಕ್ಕೆ ತಲುಪಬೇಕಿದ್ದು, ರಾಷ್ಟ್ರಪತಿಗಳಿಗೆ ಮನವಿ ಸಲ್ಲಿಸಿ ಕಠಿಣ ಕ್ರಮಕ್ಕೆ ಒತ್ತಾಯಿಸಲಾಗುವುದು ಎಂದರು. ಪ್ರೊಟೆಕ್ಷನ್ ಮಾಡುತ್ತೆ, ಆ ಸರ್ಕಾರದ ವಿರುದ್ಧ ನಾವು ಹೋರಾಟ ಮಾಡಬೇಕು ಅನ್ನೋ ಉದ್ದೇಶ ನಮ್ಮದಾಗಿದೆ. ಅದಕ್ಕೆ ಇವತ್ತು ನಾವು ನಿಮ್ಮ ಮಧ್ಯದಲ್ಲಿ ಬಂದಿದ್ದೇವೆ. ತಾವು ಧ್ವನಿ ಎತ್ತದೇ ಹೋದರೆ ಎಲ್ಲ ಪೊಲಿಟಿಕಲ್ ಪಾರ್ಟಿ ನಿಮ್ಮ ಭವಿಷ್ಯವನ್ನು ನಿರ್ನಾಮ ಮಾಡುತ್ತೆ. ಅದರ ವಿರುದ್ಧ ಹೋರಾಟ ಮಾಡಬೇಕು ಅಂದರೆ ನಿಮ್ಮ ಧ್ವನಿ ಹೊರಗೆ ಬರಬೇಕು. ಇವತ್ತೇನು ಇಲ್ಲಿ 3-4 ಜನ ಮಾತಾಡಿದಾರಲ್ಲ, ಈ ಧ್ವನಿ ರಾಷ್ಟ್ರ ಮಟ್ಟದ ಹೋಗಿರಬೇಕು. ಅಂದರೆ ಮಾತ್ರ ಕಳುವು ಮಾಡೋನು ಭಾಳ ಹೆದರಿಕೆಯಿಂದ ಇರ್ತಾನೆ. ತಾವು ಸುಮ್ಮನೆ ಇದ್ರೆ ಅಂತ ತಿಳ್ಕೊಡ್ರಿ. ಪ್ರಿನ್ಸಿಪಲ್ಸ್ ಅವ್ರು ಭಾಳ ಮಾತು ಹೇಳಿದಾಗ ಅವ್ರ ಕಣ್ಣಾಗ ನೀರಿತ್ತು, ನೀವು ನೋಡಿರಲ್ಲೋ ಗೊತ್ತಿಲ್ಲ. ಈಸ್ ವೆಲ್ ಸೆಟಲ್ಡ್ ಪ್ರಿನ್ಸಿಪಲ್, ಆದರೂ ಅವ್ರಿಗೊಂದು ನೋವು ಇತ್ತು ತಮ್ಮ ಮಗನದು. ನಾಳೆ ನೀವು ಪೇರೆಂಟ್ಸ್ ಆಗ್ತೀರಿ. ಇವತ್ತು ನೀವು ಅನ್ಬೋದು ಅಲ್ಲಿ ಹಿಂದೆ ಕುಂತವರು ಲಟ್ಗೆ ಹೊಡ್ಯಾಕತ್ತೀರಿ ನೀವು, ಬಿಕಾಸ್ ಮೆಜಾರಿಟಿ ಆಫ್ ಯು ಆರ್ ಯರ್ ಬಯಾಲಜಿ ಸ್ಟೂಡೆಂಟ್ಸ್. ಈಗ ನೀಟಲ್ಲಿ ಪೇಪರ್ ಲೀಕೇಜ್ ಎಲ್ಲ ಆಗಿತ್ತಲ್ಲ, ಮತ್ತು ಕೆಲವೊಬ್ಬರದು ಮಾರ್ಕ್ಸ್ ಕೂಡ ತಪ್ಪಾಗಿ ಬಂದಿದೆ. ಸಪೋಸ್ ಬೇರೆಯವ್ರಿಗೆ ಆಗಿದೆ ಅಂತ ನಾವು ತಲೆ ಕೆಡಿಸ್ಕೊಂಡೇನಿದ್ರೆ ನನಗಾಗುತ್ತೆ ಅಂತ ನಾವು ವೆನ್ಶ್ಯೂರ್ ಆಗಿ ಸೆಕ್ಯೂರ್ ಆಗಿ ಇರಬೇಕು. ಮೊದಲು ಆಸ್ ಬೀಯಿಂಗ್ ಅ ಸ್ಟೂಡೆಂಟ್ ನಾವು ಏನು ಮಾಡಬೇಕು ಅಂದರೆ, ಯಾರು ಪೇಪರ್ ಲೀಕ್ ಮಾಡಿದ್ರು, ಸಪೋಸ್ ಗೌರ್ಮೆಂಟ್ ಆಗಿತ್ತಾ ಇಲ್ಲ ಅಂದರೆ ಥರ್ಡ್ ಪಾರ್ಟಿ ಯಾರಾದರೂ ಮಾಡಿದ್ರಾ ಅಂತ ಕಂಡುಹಿಡಿಬೇಕು. ಕಂಡುಹಿಡಿದವ್ರಿಗೆ ನಮ್ಮ ಜುರಿಡಿಸ್ಟಿಕ್ಷನ್ ಇದೆಯಲ್ಲ, ಅದು ಆ ಕಡೆಯಿಂದ ಏನಾದರೂ ಪ್ರೆಸೆಂಟ್ಮೆಂಟ್ ಆಗಲಿ ಕೊಡಬೇಕು. ಫಾರ್ ಎಕ್ಸಾಂಪಲ್, ಏಪ್ರಿಲ್ ತಿಂಗಳಲ್ಲಿ ನಮ್ಮ CJI ಡೆಲ್ಲಿಲಿರೋ ಸುಪ್ರೀಂ ಕೋರ್ಟಲ್ಲಿರೋ ಹೈಯೆಸ್ಟ್ ಆಫೀಸರ್ ಮಿಸ್ಟರ್ CJI ಸೂರ್ಯಕಾಂತ್ ಅವರು ನಮ್ಮ ಮೇಲೆ ಯೂತ್ಸ್ ಮೇಲೆ ಎಲ್ಲ ನಾವು ಕಾಕ್ರೋಚ್ ಅಂತ ಹೇಳಿದ್ರು. ಮೇಲ್ಮಟ್ಟದಿಂದ ನೋಡೋದಕ್ಕೆ ಕಾಕ್ರೋಚ್ ಅನ್ನೋದು ಒಂದು ಸಣ್ಣ ಪದ ಆಗುತ್ತೆ. ಆದರೆ ಇಲ್ಲಿಂದ ಸ್ಟಾರ್ಟ್ ಆಗಿ ನಾವು ಯುವಕರೆಲ್ಲ ಬಂದು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಒಂದು ನಾನ್ ಪೊಲಿಟಿಕಲ್ ಅಲಯನ್ಸ್ನ ಕ್ರಿಯೇಟ್ ಮಾಡಿ ಇರೋದೇನು, ಕಾಂಪಿಟೇಷನಲ್ಲಿ ಬಂದವ್ರಿಗೆ ರಿಸರ್ವೇಷನ್ ಸೈಡ್ಗೆ ಇಟ್ಬಿಡೋಣ. ಅದು ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಇಲ್ಲ, ಲೆಸ್ ದೆನ್ 50% ಇದೆ. ಸೊ ಯಾರಾದರೂ ಹೂ ಇಸ್ ಟ್ಯಾಲೆಂಟ್ ಇದ್ದಾರ, ಅವ್ರ ಹತ್ರ ಕಾಂಪಿಟೇಟಿವ್ ಎಕ್ಸಾಮನ್ನು ಕ್ಲಿಯರ್ ಮಾಡಬೇಕಿದ್ದಾರ, ಅವ್ರಿಗೆ ಯಾವುದೇ ಕ್ಯಾಟಗರಿಯಿಂದ ರಿಸರ್ವೇಷನ್ದಲ್ಲಿ ಮಾರ್ಕ್ಸ್ ಬೇಡ ಅಂಥೇಳಿ ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಬಂದಾಗ ಡೆಫಿನೆಟ್ಲಿ ಹಿ ವಿಲ್ ಬಿ ಮೋರ್ ಕಾಂಪಿಟೆಂಟ್ ದೆನ್ ದಿ ಎನಿಬಡಿ ಒನ್ ಹೂ ಹ್ಯಾಸ್ ಸ್ಕೋರ್ಡ್ 550. If somebody being in a reserve category, if he scores 555, then he has his rights. The Constitution of India has provided this. Sir, but what about the lower caste peoples?
if they score even ಕೇಳಕತ್ತೀರಿ ನೀವು ಗುರುಗಳಿಗೆ ಕೇಳ್ರಿ ಅಲ್ಲ. ನಾವು ಟೀಚರ್ಸ್ನೇ ಕೇಳ್ತೀವಿ, ಬಟ್ ನೀವು ಹೇಳ್ತಿರೋದು ಬಯಾಲಜಿ ಕಾನ್ಸೆಪ್ಟ್ಸ್ ಮೇಲೆ ರೀಲ್ಸ್ ಮಾಡಿ ಇನ್ಸ್ಟಾದಲ್ಲಿ ಪೋಸ್ಟ್ ಮಾಡಿ. You have a right to raise your voice in a rightful manner. ठीक है, and nobody stops you for doing this. Trust me, nobody stops you for doing this. You can do it. I mean, I'm sure all the teachers are listening here onwards they will not stop you. Start doing it, you will succeed. Thank you. ಥ್ಯಾಂಕ್ ಯು ಸರ್. 3 ವರ್ಷದಿಂದ ಅಂದ್ರೆ ಹಿಂದೆ ಎಲ್ಲ ಪೇಪರ್ ಲೀಕ್ ಆಗ್ತಿತ್ತು ಅಂತ ಹೇಳಿದ್ರಿ ಸರ್. ಹೋದ ವರ್ಷನೇ ವಾಯ್ಸ್ ರೇಸ್ ಮಾಡ್ಬೋದಾಗಿತ್ತಲ್ವಾ ತುಂಬಾ? ಈ ವರ್ಷ ವಾಯ್ಸ್ ರೇಸ್ ಮಾಡಿ ಮುಂದೆ ಏನಾಗಲ್ಲ ಅಂತ ಗ್ಯಾರಂಟಿ? ನಮಗೆ ಪ್ರೂಫ್ ಬೇಕು. ವ್ಯಾಲಿಡ್ ಕ್ವಶನ್. ತಾವು ಸ್ವಲ್ಪ ಮನೆಗೆ ಹೋಗ. ಕಾರ್ಯಕ್ರಮದಲ್ಲಿ ಪ್ರಾದೇಶಿಕ ಕಾಂಗ್ರೆಸ್ ಸಮಿತಿಯ ಜಿಲ್ಲಾಧ್ಯಕ್ಷರಾದ ಲಕ್ಷ್ಮಣ, ರಾಜ್ಯ ಯುವ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಗಳಾದ ಕುಮಾರ್, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಹಾಗೂ ಹಾಸನ ಯುವ ಕಾಂಗ್ರೆಸ್ ಘಟಕದ ಜಿಲ್ಲಾಧ್ಯಕ್ಷರಾದ ರಂಜಿತ್ ಗುರೂರ್ ಸೇರಿದಂತೆ ವಿದ್ಯಾರ್ಥಿಗಳು, ಸಾರ್ವಜನಿಕರು ಭಾಗವಹಿಸಿದರು. ಬೇಲೂರು ತಾಲೂಕಿನ ಅರೆಹಳ್ಳಿಯ ವಿನಾಯಕ ಸಮುದಾಯ ಭವನದಲ್ಲಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ 2025-26ನೇ ಸಾಲಿನ 76ನೇ ವಾರ್ಷಿಕ ಮಹಾಸಭೆ ನಡೆಯಿತು. ಸಭೆಯನ್ನು ಉದ್ಘಾಟಿಸಿ ಸಂಘದ ಅಧ್ಯಕ್ಷ ನಾಗೇಶ್ ಶೆಟ್ಟಿ ಮಾತನಾಡಿ, ನಮ್ಮ ಪತ್ತಿನ ಸಹಕಾರ ಸಂಘದಲ್ಲಿ ಚಿನ್ನದ ಅಡಮಾನ, ಸಾಲದ ಬಡ್ಡಿ ದರ ರಾಷ್ಟ್ರೀಕೃತ ಬ್ಯಾಂಕ್ಗಳಿಂದ ಕಡಿಮೆ ಇದೆ. ರೈತರಿಗೆ ಅನುಕೂಲವಾಗುವಂತೆ ಸಾಕಷ್ಟು ಪ್ರಮಾಣದಲ್ಲಿ ಗೊಬ್ಬರವನ್ನು ದಾಸ್ತಾನು ಮಾಡಲಾಗಿದೆ. ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರು ಮೊದಲ ಹಂತದಲ್ಲಿ ರೈತರಿಗೆ 40 ಲಕ್ಷ ರೂಪಾಯಿ ಸಾಲವನ್ನು ಮಂಜೂರು ಮಾಡಿದ್ದಾರೆ. 2ನೇ ಹಂತದಲ್ಲಿ ರೇವಣ್ಣ ಅವರ ಸಹಕಾರದಿಂದ ಮಂಜೂರಾದ 70 ಲಕ್ಷ ರೂಪಾಯಿ ಸಾಲವನ್ನು 214 ರೈತರಿಗೆ ಸಮಾನವಾಗಿ ಹಂಚಿಕೆ ಮಾಡಲಾಗಿದೆ ಎಂದು ಹೇಳಿದರು. ದಾಟಿ ಇವತ್ತು ಏನಾದರೂ ನಮ್ಮ ತಾಲೂಕಿನಲ್ಲಿ ಒಂದು ಸುಮಾರು ಟಾಪ್ 10 ಹೆಚ್ಚು ಕಾರ್ಯನಿರ್ವಹಿಸಿ ಬರ್ತಕ್ಕಂಥ ಒಂದು 10 ಸಹಕಾರ ಸಂಘಗಳಲ್ಲಿ ಒಂದಾಗಿದೆ ಅಂತಂದ್ರೆ ಈ ಅರೆಹಳ್ಳಿ ಸೊಸೈಟಿ. ಈ ಹಿಂದಿನ 10 ವರ್ಷದ ಬೋರ್ಡು ಬಾಡಿ ಇನ್ನೂ ಅನೇಕ ಅಧ್ಯಕ್ಷರಾಗಿ ಈ ಬಾರಿಗೆ ಆಯ್ಕೆ ಆಗಿ ಹೊರಗಿರ್ತಕ್ಕಂಥವರು ಅಧ್ಯಕ್ಷರ ಶ್ರಮದಿಂದ ಈ ಹಂತಕ್ಕೆ ಬಂದಿದೆ. ನಾನು ತಾಲೂಕಿನಲ್ಲಿ 30 ಸಹಕಾರ ಸಂಘಗಳಲ್ಲೂ ಎಲ್ಲ ಭಾಗದಲ್ಲಿ ನೋಡಿದ ಸಂದರ್ಭದಲ್ಲಿ ಅರೆಯಲ್ಲಿ ಸೇರುದಾರರು ಜಾಸ್ತಿ. ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಂಎ ನಾಗರಾಜು ಮಾತನಾಡಿ, ಹಲವು 7 ಬೀಡುಗಳನ್ನು ದಾಟಿ ಸಂಘವು 76ನೇ ವಸಂತಕ್ಕೆ ಕಾಲಿಟ್ಟಿದೆ. ಈ ಸಂಘವು ಇಡೀ ತಾಲೂಕಿನಲ್ಲಿ ಮುಂಚೂಣಿಯಲ್ಲಿದ್ದು ಹೆಚ್ಚಿನ ಸದಸ್ಯರನ್ನ ಹೊಂದಿದೆ. ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡ ಹಾಗೂ ಎಚ್ ಡಿ ರೇವಣ್ಣ ಅವರ ಆಶಯದಂತೆ ರೈತರ ಆರ್ಥಿಕ ಅಭಿವೃದ್ಧಿಗೆ ಸಹಕಾರ ಸಂಘಗಳು ಶ್ರಮಿಸುತ್ತಿವೆ. ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮನಾಳಿ ನಾಗರಾಜು ಮಾತನಾಡಿ, 2004ರಿಂದ ರೈತರಿಗೆ ಬಡ್ಡಿ ರಹಿತ ಸಾಲ ನೀಡಲಾಗುತ್ತಿದೆ. ಜಿಲ್ಲೆಯ ಸಹಕಾರ ಸಂಘಗಳಿಗೆ ಪ್ರತಿ ವರ್ಷ 500 ಕೋಟಿ ರೂಪಾಯಿ ಸಾಲವನ್ನು ನೀಡಲಾಗುತ್ತಿದೆ. ಈ ಸಹಕಾರ ವ್ಯವಸ್ಥೆಯನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಲು ಎಲ್ಲ ರೈತರು ತಮ್ಮ ವ್ಯವಹಾರವನ್ನು ಪತ್ತಿನ ಸಹಕಾರ ಸಂಘದಲ್ಲಿಯೇ ನಡೆಸಬೇಕು ಎಂದು ಕರೆ ನೀಡಿದರು. ಅವ್ರು ಆಡಳಿತ ಮಾಡ್ಕೊಂಡು ಹೋಗ್ತಾ ಇದ್ರು. ನಾನು ನಿಲ್ಲೋದು ಬೇಡ ಸಹಕಾರ ಸಪ್ತಾಹದಲ್ಲಿ ಇದ್ದಿದ್ದೆ. ಆದರೆ ನಾಗಣ್ಣ ಅವರು ವಿಶೇಷವಾಗಿ ನಮಗೊಂದು ನಮ್ಮ ಅರೆಹಳ್ಳಿಯ ರೈತರಿಗೆ ಒಂದು ದೇವರು ರೂಪದಲ್ಲಿ ಅವ್ರ ನೋಡಿ ಸಿಕ್ಕಿದ್ರು. ಅವ್ರು ಬಂದರು, ಇಲ್ಲ ನಾಗೇಶಣ್ಣ ನೀವು ಯಾವುದೇ ಕಾರಣಕ್ಕೂ ಚುನಾವಣೆ ನಿಲ್ಲಲ್ಲ ಅಂತ ಹೇಳ್ಬಾರ್ದು, ನಿಲ್ಲೇಬೇಕು, ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಹೇಳಿ ನಮಗೆ ಸಹಕಾರ ಕೊಟ್ಟರು. ಆ ಸಹಕಾರದ ಒಂದು ಭಾವನೆಯಿಂದ ನಾವೆಲ್ಲ ಎಲೆಕ್ಷನ್ ನಿಂತಿದ್ದು ನಮಗೆಲ್ಲರಿಗೂ ಆಶೀರ್ವಾದ ಮಾಡಿದ್ವಿ. ನೀವೆಲ್ಲ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡಿ ನಮ್ಮನ್ನೊಂದು ಆಡಳಿತ ಮಾಡಲಿಕ್ಕೆ, ಉತ್ತಮವಾದ ಒಂದು ಆಡಳಿತ ಮಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ, ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀವಿ. ಅದಕ್ಕೆ ವಿಶೇಷ ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷೆ ಕೆಪಿ ಗಾಯತ್ರಿ, ಸಿಇಒ ಚನ್ನಕೇಶ್ವ, ನಿರ್ದೇಶಕರಾದ ತುಳಸಿದಾಸ್, ಚಂದ್ರಶೇಖರ್, ನಿಂಗರಾಜು, ಅನಂತರಾಜು, ಅನ್ನಪ್ಪ, ರಾಮಚಂದ್ರ, ಸುಹೇಲು ರೆಹಮಾನ್, ಪುಟ್ಟರಾಜು, ಪದ್ಮಾ, ಹೇಮರಾಜು, ಬ್ಯಾಂಕ್ ಪ್ರತಿನಿಧಿ ಹರೀಶ್ ಹಾಗೂ ಸಿಬ್ಬಂದಿ ಉಪಸ್ಥಿತರಿದ್ದರು. ಕಾಂಗ್ರೆಸ್ ಮುಖಂಡ ಹಾಗೂ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಮುರಳೀಮೋಹನ್ ಅವರ ಜನ್ಮದಿನದ ಅಂಗವಾಗಿ ಮುರಳೀಮೋಹನ್ ಯುವ ಬ್ರಿಗೇಡ್ ವತಿಯಿಂದ ಹಾಸನ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಸಹಯೋಗದಲ್ಲಿ ಮೆಗಾ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರ ಯಶಸ್ವಿಯಾಗಿ ನಡೆಯಿತು. ಶಿಬಿರವನ್ನು 100 ಸಾರ್ವಜನಿಕರು ಸದುಪಯೋಗಪಡಿಸಿಕೊಂಡರೆ ಯುವಕರು ಉತ್ಸಾಹದಿಂದ ರಕ್ತದಾನ ಮಾಡಿ ಮಾನವೀಯ ಸೇವೆಗೆ ಕೈಜೋಡಿಸಿದರು. ಗೌಡಹಳ್ಳಿಯ ವಿಕಲಚೇತನ ಮಕ್ಕಳಿಗೆ ನಡೆಸಲಾಯಿತು. ಬೀದಿ ಬದಿ ವ್ಯಾಪಾರಿಗಳಿಗೆ ಸಹ ಮತದಾನ ನೆರವೇರಿಸಲಾಯಿತು. ಪಟ್ಟಣದ ಕ್ರಾಫರ್ಡ್ ಆಸ್ಪತ್ರೆ ಹೊರರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಸಂದರ್ಭದಲ್ಲಿ ಯುವ ಬ್ರಿಗೇಡ್ ಅಧ್ಯಕ್ಷ ಅರ್ಜುನ್ ಮಾತನಾಡಿ, ಮುರಳೀಮೋಹನ್ ಅವರ ಜನ್ಮದಿನವನ್ನು ಸಮಾಜಮುಖಿ ರೀತಿಯಲ್ಲಿ ಆಚರಿಸುವ ಉದ್ದೇಶದಿಂದ ಆರೋಗ್ಯ ತಪಾಸಣಾ ಹಾಗೂ ರಕ್ತದಾನ ಶಿಬಿರದಲ್ಲಿ ಹೆಚ್ಚು ಯುವಕರು ರಕ್ತದಾನ ಮಾಡಿದರು. ಕಳೆದ 3 ವರ್ಷಗಳಿಂದ ಯುವ ಬ್ರಿಗೇಡ್ ವತಿಯಿಂದ ನಿರಂತರವಾಗಿ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಹೇಳಿದರು. ಕಳೆದ ವರ್ಷದಿಂದ ಕೂಡ ಬಹಳಷ್ಟು ಕೆಲಸಗಳು ಮುರಳೀಮೋಹನ್ ಯುವ ಬ್ರಿಗೇಡ್ ಮಾಡ್ತಿದೆ. ಎಲ್ಲ ನಮ್ಮ ಯುವಕರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇವತ್ತು ಯುವ ಬ್ರಿಗೇಡ್ನ ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಇವತ್ತು ಆರೋಗ್ಯ ಶಿಬಿರ ಆಗಿರ್ಬೋದು, ರಕ್ತದಾನ ಶಿಬಿರ ಆಗಿರ್ಬೋದು. ಕಳೆದ ಬಾರಿ ಕೂಡ 100ಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ರಕ್ತದಾನವನ್ನು ಮಾಡಿದ್ರು.
ಮೊದಲನೇದಾಗಿ ಮುರಳಿ ಮೋಹನ್ ಅವರ ಹುಟ್ಟುಹಬ್ಬದ ಶುಭಾಶಯಗಳು. ಇವತ್ತು ಏನು ನಾವು ಮುರಳಿ ಮೋಹನ್ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ವಿ, ಇದು ವಿಭಿನ್ನ ರೀತಿಯಲ್ಲಿ ವಿಶೇಷವಾಗಿ ಆಚರಣೆ ಮಾಡ್ತಾಯಿದ್ದೀವಿ. ಏನಂದರೆ ಇವತ್ತು ಹೆಚ್ಚಿನದಾಗಿ ಎಲ್ಲ ಪೇಷಂಟ್ಗಳು ಬಂದು ಇವತ್ತು ನಾವು ಏನು ಅರೇಂಜ್ ಮಾಡಿದ್ವಿ ಡಾಕ್ಟರ್ಗಳನ್ನು ಭೇಟಿ ಮಾಡಿ ಅದರ ಉಪಯೋಗವನ್ನು ತಗೊಳ್ತಾ ಇದ್ದಾರೆ. ಹಾಗೆಯೇ ಏನಪ್ಪ ಅಂತಂದರೆ ಇವತ್ತು ಮುರಳಿ ಮೋಹನ್ ಹುಟ್ಟುಹಬ್ಬನ ಕೆಲವು ಜನ ಭಾರಿ ಅದ್ಧೂರಿಯಾಗಿ ಭಾರಿ ಅದ್ಧೂರಿಯಾಗಿ ಈಗ ಕಾರ್ಯಕ್ರಮನ ಆಚರಣೆ ಮಾಡ್ತಾರೆ. ಮುರಳಿ ಮೋಹನ್ ಹಂಗೆಲ್ಲ ಇವತ್ತು ಜನಸೇವೆ ಮಾಡೋದಕ್ಕೆ ಇವತ್ತು ಈ ದಲಿತ ಮುಖಂಡ ನಲ್ಲುಳಿ ಈರಯ್ಯ ಮಾತನಾಡಿ, ಜನ್ಮದಿನವನ್ನು ಆಡಂಬರದಿಂದ ಆಚರಿಸುವ ಬದಲು ಸಾವಿರಾರು ಜನರಿಗೆ ಉಪಯೋಗವಾಗುವ ಆರೋಗ್ಯ ಶಿಬಿರ ಆಯೋಜಿಸಿರುವುದು ಶ್ಲಾಘನೀಯ. ಸಮಾಜಮುಖಿ ಕಾರ್ಯಗಳನ್ನು ಎಲ್ಲರೂ ಬೆಂಬಲಿಸಬೇಕು ಎಂದರು. ಈ ಸಂದರ್ಭದಲ್ಲಿ ಸಮಾಜ ಸೇವಕ ವೆಂಕಟೇಶ್, ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸೈಯದ್ ಮುಫೀಜ್, ಆಲೂರು ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಪೃಥ್ವಿ, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಉದಯ್, ಬೈಕೆರೆ ದೇವರಾಜ್, ವಿವಿಧ ಘಟಕಗಳ ಪದಾಧಿಕಾರಿಗಳು, ಯುವ ಬ್ರಿಗೇಡ್ ಸದಸ್ಯರು, ಹಿಮ್ಸ್ ವೈದ್ಯರು, ಆರೋಗ್ಯ ಸಿಬ್ಬಂದಿ ಹಾಗೂ ನೂರಾರು ಸಾರ್ವಜನಿಕರು ಉಪಸ್ಥಿತರಿದ್ದರು. ಗುಬ್ಬಿ ತಾಲೂಕಿನ ಮೊರಾರ್ಜಿ ವಸತಿ ದೇಸಾಯಿ ಶಾಲೆ ಹಾಗೂ ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಗೆ ಜಿಲ್ಲಾ ಪಂಚಾಯಿತಿ ಸಿಇಒ ಅಶ್ವಿಜಾ ಭೇಟಿ ನೀಡಿದರು. ಹಾಸ್ಟೆಲ್ನಲ್ಲಿ ಓದುತ್ತಿರುವ ಮಕ್ಕಳಿಗೆ ಯಾವುದೇ ರೀತಿಯ ಕುಡಿಯುವ ನೀರಿನ ಸಮಸ್ಯೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಇಒ ಪಿಡಿಒ ರೇಖಾ ಅವರಿಗೆ ಮಾಹಿತಿ ನೀಡಿದರು. ಕಿತ್ತೂರು ರಾಣಿ ವಸತಿ ಶಾಲೆಯಲ್ಲಿ ನೀರಿನ ಸಮಸ್ಯೆ, ಇದರಿಂದ ಬೋರ್ವೆಲ್ ಕೊರೆಸಿ ಪೈಪ್ಲೈನ್ ಮಾಡಿಸಿ ಕಾಮಗಾರಿ ಮುಗಿದಿದ್ದು ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿಯನ್ನು ವೀಕ್ಷಿಸಿದರು. ನಂತರ ಮೊರಾರ್ಜಿ ವಸತಿ ಶಾಲೆಯಲ್ಲಿ ಕುಡಿಯುವ ನೀರಿಗೆ ಬೋರ್ವೆಲ್ ಕೊರೆಸಿದರು. ಬೋರ್ವೆಲ್ ಆಗಿದ್ದ ಸ್ಥಳಕ್ಕೆ ಭೇಟಿ ನೀಡಿದ ಸಿಇಒ ಅವರು ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಸಿಕೊಳ್ಳಿ, ಜಿಎಲ್ಎಸ್ಟ್ ಕರೆಸಿ ಕ್ಯಾಮೆರಾ ಬಿಡಿಸಿ ಚೆಕ್ ಮಾಡಿ ತುರ್ತಾಗಿ ನನಗೆ ವರದಿ ನೀಡಬೇಕು ಎಂದು ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಗೋಕಾಟೆ ಜಾಗವನ್ನು ವೀಕ್ಷಿಸಿದ ಅವರು ಕೂಡಲೇ ಜಾಗವನ್ನು ಸ್ವಚ್ಛಗೊಳಿಸಬೇಕು ಎಂದು ಇಒ ರಂಗನಾಥ್ ಅವರಿಗೆ ತಿಳಿಸಿದರು. ಹೂವಿನಕಟ್ಟೆಯಲ್ಲಿ ನಡೆಯುತ್ತಿರುವ ಜೆಜೆಎಂ ಕಾಮಗಾರಿ ವೀಕ್ಷಣೆ ಮಾಡಿದರು. ಆದಷ್ಟು ಬೇಗ ಕಾಮಗಾರಿಯನ್ನು ಮುಗಿಸಬೇಕು. ಪಕ್ಕದ ಮನೆಗಳಿಗೆ ಭೇಟಿ ನೀಡಿ ಜೆಜೆಎಂ ಬಗ್ಗೆ ಮಾಹಿತಿ ನೀಡಿದರು. ಮುಂದೆ ಅಂದರೆ ಜಸ್ಟ್ ಒಂದಲ್ಲಿಗಿಂತ ಕಡಿಮೆ ಅಂತ ಹೇಳ್ತೀವಿ. ಅದಕ್ಕೂ ನಾವು ಏನು ಅದರಲ್ಲಿ ಎಷ್ಟಿದೆ, ಎಷ್ಟು ಇಂಚ್? ಮೇಡಮ್ 2 ಇಂಚ್ ಬರುತ್ತೆ. ಈ ಪ್ರೆಸೆಂಟ್ ಅಂದರೆ 1.5 ಬರುತ್ತೆ ಮೇಡಮ್. ಈ ಕಾಲ ಇದೇನಿದು ಲೇಖಾ? ಇದನ್ನು ಸ್ವಲ್ಪ ಕ್ಲೀನ್ ಮಾಡಿಸಿ, ಅವೆರಡು ಕ್ಲೀನ್ ಮಾಡಿಸಿ. ಇವತ್ತು ಸ್ವಲ್ಪ ನಿಮಗೆ ಬೋರ್ವೆಲ್ ಡಿಸ್ಚಾರ್ಜ್ ಆಗ್ತದೆ ಮಾಡ್ತೀವಿ. ಇಟ್ ಕಮ್ಸ್ ಇಟ್ ವಿಲ್ ಹೆಲ್ಪ್ಫುಲ್. ಹೌದು, ಡಿಸ್ಚಾರ್ಜ್ ಆಗ್ತದೆ. ಸ್ವಲ್ಪ ಎಲ್ಲ ಈ ಬೋರ್ವೆಲ್ಲ ಇದು ಮತ್ತು ದೇವಸ್ಥಾನ ಕೊಡ್ತಾರೆ ಎರಡು. ದೇವಸ್ಥಾನ ಅದು ಅಲ್ಲಿ ಮೇಡಮ್ ಮ್ಯಾನೇಜ್ ಸ್ಯಾಂಪಲ್ ರೈಟ್ ಎರಡು ಅಷ್ಟು ಕೊಡ್ತಿದ್ವಿ, ಅದು ಸಮಸ್ಯೆ ಬಗೆಹರಿಸಿದೆ. ಇದು ಮ್ಯಾನೇಜ್ ಆಗುತ್ತೆ. ಮಳೆ ಬಂದರೆ ಅದಕ್ಕೆಲ್ಲ ಮೇಡಮ್ ನಮಗೆ ಒಳಗಡೆ ನಮ್ಮ ಸ್ಕೂಲ್ ಒಳಗಡೆ ಕ್ಯಾಂಪಸ್ ಒಂದು ಬೋರ್ವೆಲ್ ಇದೆ. ಅದು ಮಳೆ ಬಂದರೆ ರನ್ ಆಗುತ್ತೆ ಮೇಡಮ್, ಬಟ್ ಈಗ ಬರಲ್ಲ. ಅದು ಏನಾದರೂ ರೀಬೋರ್ ಮಾಡಲಿಕ್ಕೆ ಬೋರ್ವೆಲ್ ರೀಚಾರ್ಜ್ ಬಿಟ್ಟಿದ್ದೀರ ನೀವು ಮಾಡಿದ್ದೀರಮ್ಮ? ಎಷ್ಟನೇ ಕ್ಲಾಸ್? 10th ಸ್ಟ್ಯಾಂಡರ್ಡ್. ಈ ವರ್ಷ 10th ಸ್ಟ್ಯಾಂಡರ್ಡ್ ಎಲ್ಲರೂ ಸೀರಿಯಸ್ ಆಗಿ ಓದ್ತಾ ಇದ್ದೀರಾ? ಇನ್ನು ಇವಾಗ ಜುಲೈಯಲ್ಲಿ ಇದ್ದೀವಿ, ಇನ್ನು ಎಕ್ಸಾಮ್ಸ್ ಮಾರ್ಚಲ್ಲಿ ಇದೆ ಅಂತ. ಅಪ್ ಟು ಸ್ಟಾರ್ಟ್ ವರ್ಕಿಂಗ್ ಫ್ರಮ್ ಡೇ 1. ಡೇ 1 ಇಂದಲೇ ನೀವು ಅಭ್ಯಾಸ ಮಾಡ್ಬೇಕು. ಗುಬ್ಬಿ ಗುಬ್ಬಿ ಚೆರಿ ಗುಬ್ಬಿ ನೀವು ಶಿರಾ ಗುಬ್ಬಿ ಇದೆ ಜಾಸ್ತಿ ಇದ್ದಾರೆ. ನಿಯರೆಸ್ಟ್ ಬಾರ್ಡರ್ ಆಗುತ್ತೆ. ಕುಣಿಗಲ್ ಆ ಕಡೆ ಅಲ್ಲಿದೆಲ್ಲ ಬರ್ತಾರೆ ಮೇಡಮ್. ರಿಯರ್ 1 or 2 ಅಷ್ಟೇ. ಅಲ್ಲಿ ಸಿಗದೇ ಇದ್ದವರು ಭಾಳ ರಿಯರ್. ಲ್ಯಾಬ್ಸ್ ಎಲ್ಲ ಇದೆಯಾ? ಲ್ಯಾಬ್ಸ್ ಎಲ್ಲ ಫಂಕ್ಷನಿಂಗ್ ಇದೆಯಾ? ಲ್ಯಾಬ್ಗಳೆಲ್ಲ ಏನೇನು ಲ್ಯಾಬ್ಸ್ ಇದೆ? ಸೈನ್ಸ್ ಲ್ಯಾಬು, ಕಂಪ್ಯೂಟರ್ ಲ್ಯಾಬ್.
ಊರಿನ ಗ್ರಾಮಸ್ಥರು ಮನೆ ಮನೆಯಲ್ಲಿ ಹಾಕಿದರೆ ಅನುಕೂಲವಾಗುತ್ತದೆ ಎಂದು ಸಿಇಒ ಮನವಿ ಮಾಡಿದರು. ಇದಕ್ಕೆ ಪ್ರತಿಕ್ರಿಯಿಸಿದ ಸಿಇಒ ಅಶ್ವಿಜ ಅವರು ಜಲಜೀವನ್ ಮಿಷನ್ ಯೋಜನೆಯ ನಲ್ಲಿಗಳನ್ನು ಆದಷ್ಟು ಬೇಗನೆ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಇದೇ ಸಂದರ್ಭದಲ್ಲಿ ಇಒ ರಂಗನಾಥ್, ಪಿಡಿಒಗಳಾದ ರೇಖಾ, ಪುಟ್ಟರಾಜು, ಎಇ ಇಂಜಿನಿಯರ್ ನಾಗೇಂದ್ರಪ್ಪ, ಮೊರಾರ್ಜಿ ಪ್ರಾಂಶುಪಾಲರಾದ ಮಲಗೌಡ, ಸುರೇಶ್ ಹಾಗೂ ಅಧಿಕಾರಿಗಳು ಭಾಗವಹಿಸಿದರು. ಮಳವಳ್ಳಿ ತಾಲೂಕಿನ ಹಲಗೂರು ಗ್ರಾಮದ ಕನಕಪುರ ರಸ್ತೆಯಲ್ಲಿರುವ ಅರಣ್ಯ ಇಲಾಖೆಯ ಕಚೇರಿಯ ಬಯಲು ಪ್ರದೇಶದಲ್ಲಿ ನಾಗರಹಾವೊಂದು ಪ್ರತ್ಯಕ್ಷಗೊಂಡು ಅರಣ್ಯ ಇಲಾಖೆ ಸಿಬ್ಬಂದಿ ಕೆಲ ನಿಮಿಷ ಗಾಬರಿಗೊಂಡಿದ್ದಾರೆ. ಬಳಿಕ ಅರಣ್ಯ ಇಲಾಖೆ ಸಿಬ್ಬಂದಿ ತಜ್ಞರಾದ ಕೃಷ್ಣ ಅವರಿಗೆ ದೂರವಾಣಿ ಮುಖಾಂತರ ವಿಷಯ ತಿಳಿಸಿದ ಮೇರೆಗೆ ಸ್ಥಳಕ್ಕೆ ಬಂದ ಅವರು ನಾಗರಹಾವನ್ನು ಸುರಕ್ಷಿತವಾಗಿ ಹಿಡಿದು ಅರಣ್ಯ ಇಲಾಖೆಯವರ ಸಮ್ಮುಖದಲ್ಲಿ ಮುದ್ದತಿ ಅರಣ್ಯ ಪ್ರದೇಶಕ್ಕೆ ಸುರಕ್ಷಿತವಾಗಿ ಬಿಡಲಾಯಿತು. ಮೃಗತಜ್ಞ ಕೃಷ್ಣ ಮಾತನಾಡಿ, ವಿಷಯ ತಿಳಿದ ತಕ್ಷಣ ನಾನು ಸ್ಥಳಕ್ಕೆ ಬಂದು ಸುಮಾರು 6 ಅಡಿ ಉದ್ದದ ನಾಗರಹಾವನ್ನು ಹಿಡಿದು ಯಾರಿಗೂ ತೊಂದರೆಯಾಗದಂತೆ ಕಾಡಿಗೆ ಬಿಟ್ಟಿದ್ದೇನೆ. ಸಾಮಾನ್ಯವಾಗಿ ಎಲ್ಲಿಯಾದರೂ ಸಹ ಹಾವು ಕಂಡರೆ ಅದನ್ನು ನಮ್ಮ ಗಮನಕ್ಕೆ ತನ್ನಿ. ನಾವು ಸುರಕ್ಷಿತವಾಗಿ ಹಿಡಿದು ಯಾವುದೇ ಜಾತಿಯ ಮಂಡಲದ ಹಾವಾಗಲಿ ಅಥವಾ ಹೆಬ್ಬಾವಾಗಿರಲಿ ನಾವು ಅವುಗಳನ್ನು ಹಿಡಿದು ಸಂರಕ್ಷಿಸಿ ಕಾಡಿಗೆ ಬಿಡುತ್ತೇವೆ. ಇದುವರೆಗೂ ನಾನು ಮತ್ತು ಜಗದೀಶ್ ಅವರು ಸೇರಿ ಸುಮಾರು ಹಲಗೂರು ವ್ಯಾಪ್ತಿಯಲ್ಲಿ 15 ಹೆಬ್ಬಾವುಗಳನ್ನು ಸಂರಕ್ಷಣೆ ಮಾಡಿ ಕಾಡಿಗೆ ಬಿಟ್ಟಿರುತ್ತೇವೆ ಮತ್ತು ನಾಗರಹಾವು, ಕೆರೆ ಹಾವುಗಳನ್ನು ಸಹ ಹಿಡಿದು ಸುರಕ್ಷಿತವಾಗಿ ಕಾಡಿಗೆ ಬಿಟ್ಟಿದ್ದೇವೆ ಎಂದು ತಿಳಿಸಿದರು. ಕೆನಗರ ತಾಲೂಕಿನ ಮಾವುತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಮತ್ತು ಸ್ವಚ್ಛತೆ ಸಂಪೂರ್ಣವಾಗಿ ಮರೀಚಿಕೆಯಾಗಿದ್ದು ಸ್ಥಳೀಯ ಆಡಳಿತದ ಬೇಜವಾಬ್ದಾರಿತನದಿಂದ ಗ್ರಾಮಸ್ಥರು ಪರದಾಡುವಂತಾಗಿದೆ. ಚರಂಡಿಗಳಲ್ಲಿ ಕಸದ ರಾಶಿ ಹಾಗೂ ಕುಡಿಯುವ ನೀರಿನ ಸಮಸ್ಯೆ ತೀವ್ರಗೊಂಡಿದ್ದರೂ ಸಂಬಂಧಪಟ್ಟ ಅಧಿಕಾರಿಗಳು ಕಣ್ಮುಚ್ಚಿ ಕುಳಿತಿದ್ದಾರೆ ಎಂದು ಸಾರ್ವಜನಿಕರು ತೀವ್ರವಾಗಿ ಆಕ್ರೋಶ ಹೊರಹಾಕಿದ್ದಾರೆ. ಮಾವುತೂರು ಗ್ರಾಮ ಪಂಚಾಯಿತಿ ಪಕ್ಕದ ಚರಂಡಿ, ಎದುರಿನ ಚರಂಡಿ ಹಾಗೂ ಮಸೀದಿ ಸಮೀಪದ ಚರಂಡಿಗಳಲ್ಲಿ ರಾಶಿ ರಾಶಿ ಕಸ ತುಂಬಿಕೊಂಡಿದೆ. ಚರಂಡಿ ಮೇಲೆಲ್ಲ ಗಿಡಗಂಟೆಗಳು ಬೆಳೆದಿದ್ದರೂ ಸ್ವಚ್ಛಗೊಳಿಸಲು ಪಿಡಿಒ ಮತ್ತು ಸಿಬ್ಬಂದಿಗಳು ಸಂಪೂರ್ಣ ನಿರ್ಲಕ್ಷ್ಯ ವಹಿಸಿದ್ದಾರೆ. ಸಾಂದರ್ಭಿಕವಾಗಿ ಚರಂಡಿ ಸ್ವಚ್ಛಗೊಳಿಸಿದರೂ ತೆಗೆದ ಕಸವನ್ನು ಅಲ್ಲೇ ಪಕ್ಕದಲ್ಲಿ ಗುಡ್ಡೆ ಹಾಕಿ ಹಾಗೆಯೇ ಬಿಡಲಾಗುತ್ತಿದ್ದು ಇದು ಸಾಂಕ್ರಾಮಿಕ ರೋಗಗಳಿಗೆ ಆಹ್ವಾನ ನೀಡಿದಂತಾಗಿದೆ ಎಂದು ಗ್ರಾಮಸ್ಥರು ದೂರಿದ್ದಾರೆ. ಗ್ರಾಮದಲ್ಲಿರುವ ಒಟ್ಟು 4 ಬೋರ್ವೆಲ್ಗಳ ಪೈಕಿ 2 ಬೋರ್ವೆಲ್ಗಳು ಕೆಟ್ಟು ತಿಂಗಳುಗಳೇ ಕಳೆದಿದೆ. ಹಲವು ಬಾರಿ ದೂರು ನೀಡಿದರೂ ಸಂಬಂಧಪಟ್ಟ ಇಲಾಖೆಯ ಸಿಬ್ಬಂದಿ ಬೋರ್ವೆಲ್ಗಳನ್ನು ದುರಸ್ತಿಗೊಳಿಸದೆ ನಿರ್ಲಕ್ಷ್ಯ ತೋರಿದ್ದಾರೆ. ಸಮಸ್ಯೆಗಳ ಕುರಿತು ಸುದ್ದಿಗಾರರು ಪ್ರಶ್ನಿಸಿದರೆ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಉಮೇಶ್ ಅವರು ಹಾರಿಕೆ ಉತ್ತರಗಳನ್ನು ನೀಡಿ ಜಾರಿಕೊಳ್ಳುತ್ತಿದ್ದಾರೆ ಎಂದು ಆರೋಪಿಸಿದರು. ಬರ್ತಾ ಇಲ್ಲ, ಒಂದು ಸ್ವಲ್ಪ ನೀವೇ ನಾವು ಫಿಲ್ಟರ್ ನೀರು ತರಬೇಕು, ಕುಡಿಬೇಕು. ನಾವು ಹೊಲಕ್ಕೆ ಹೋಗೋರು ಜಮೀನುಗಾರರು ಸಾಯಂಕಾಲ ಗಂಟ ಇರೋಕ್ಕಿಲ್ಲ. ಯಾವಾಗಲೂ ಒಂದು ಟೈಮಲ್ಲಿ ಬರೋದು. ಈ ಕೆಟ್ಟೋಗಿ ಎಷ್ಟು ದಿವಸ ಆಯಿತು? ಆಲೇ 1 ವರ್ಷಕ್ಕೆ ಬಂತು ಸರ್. ನೀವು ಕಂಪ್ಲೇಂಟ್ ಮಾಡಿಲ್ಲ ಪಿಡಿ ಅವರಿಗೆ? ಕಂಪ್ಲೇಂಟ್ ಏನು ಮಾಡಿರಿ, ಬೀದಿ ತುಂಬ ಇವ್ರು ಅವರೇ ಏನು ಕಂಪ್ಲೇಂಟ್ ಮಾಡಿರಿ, ಎಲ್ಲ ಕಣ್ಣು ಮುಚ್ಕೊಂಡು ತಿರ್ತಾ ಇದ್ದಾರೆ. ಗೋಡು ನಮ್ಮನೆ ನೀವು ಸ್ಟೂಲ ಮಾಡ್ತಾರೆ, ಮಾತಾಡಿದ್ರೆ ಪಂಚಾಯತಿ ಗಂಟ ಹೇಳ್ತಾರೆ. ನೀರಿಲ್ಲ ಸರ್, ಒಂದು ಸ್ವಲ್ಪ ಮುಟ್ಟು ನೋಡಿ ಸಾಯ್ದ್ರಲ್ಲಿ ಏನು ಓದ್ತದು ಮುಟ್ಟಿ ಒಂದು ಸ್ವಲ್ಪ ಬೋರನ ಇದೆ ಹಂಗೆ ಮುಟ್ಟು ಸರ್. ಕುಡಿಯೋಕ್ಕೆ ನಮ್ಮಲ್ಲಿ ಒಂದು RO ಪ್ಲಾಂಟ್ ಇದೆ ಸರ್, ಇಲ್ಲಿ ಮುಂದೆನೇ ಇದೆ. ಅದರಲ್ಲಿ ಕುಡಿಯೋ ನೀರನ್ನ ಅವರು ಇದು ಮಾಡ್ಕೋತಾರೆ. ಅದರ ಕಡೆ ನಾವು ಹೆಚ್ಚು ಗಮನ ವಹಿಸ್ತೀವಿ. ಆಲ್ಮೋಸ್ಟ್ ಕುಡಿಯೋ ನೀರಿನ ನಿಟ್ಟಿನಲ್ಲಿ ಈ ಸಮಸ್ಯೆ ಆಗ್ದಂಗೆ ನೋಡ್ಕೋತಾರೆ. ಈ ಊರಲ್ಲಿ ಎಷ್ಟು ಬೋರ್ವೆಲ್ ಇದೆ ಸರ್? ಸರ್ ಒಟ್ಟು ಎಷ್ಟಿದೆ? 4 ಇದಾವೆ ಸರ್. 4ರಲ್ಲಿ ವರ್ಕಿಂಗ್ ಕಂಡೀಷನ್ ಎಷ್ಟಿದೆ ಸರ್? ಸರ್ 2 ಡೆಡ್ ಆಗಿದ್ದಾವೆ, 2 ವರ್ಕಿಂಗ್. ಈಗ ಅದು 2 ಡೆಡ್ ಆಗಿ ಎಷ್ಟು ಸಮಯ ಆಯ್ತು ಸರ್? ಸರ್ ಡೆಡ್ ಈಗ ರೀಸೆಂಟಾಗಿ ಒಂದು 10-12 ದಿನ ಆಯಿತು ಸರ್. ಯಾಕೆ ರೆಡಿ ಆಗಿಲ್ಲ? ರೆಡಿ ಆಗಿಲ್ಲ, ಪರೀಕ್ಷೆ ಮಾಡಿಸಿದ್ವಿ. ಮನೆ MLA ಸಾಹೇಬ್ರು ಈಗಾಗಲೇ ಬೋರ್ ಕೊರ್ಸೋಕ್ಕೆ ಲಾರಿ ಕಳಿಸಿದ್ರು. ಒಂದು ಬೋರ್ ಕೊರೆದ್ರು, ಅಲ್ಲಿ ಯಾಕೋ ನೀರು ಅಲ್ಲ ಸರ್, ಹೊಸ ಬೋರ್ ಒಂದು ನಾನು ಕೇಳ್ತಾ ಇಲ್ಲ. ಈಗ ಸಮಸ್ಯೆ ಆಗಿ ಈಗ ಬೋರ್ ಕೆಟ್ಟೋಗಿ 10-15 ದಿವಸ ಆದ್ರೂ ಬೋರ್ನ ಯಾಕೆ ನಿಮ್ಮ ಮೇಲಧಿಕಾರಿ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕಾಂಗ್ರೆಸ್ ಬಂದರೆ ಬರ ಗ್ಯಾರಂಟಿ, ರೈತರ ಸಂಕಷ್ಟಕ್ಕೆ ಸ್ಪಂದಿಸಿದ ಸರ್ಕಾರ. ರಾಜ್ಯ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಆರ್ ಅಶೋಕ್ ತೀವ್ರ ವಾಗ್ದಾಳಿ. ನೀಟ್ 2026 ಅಕ್ರಮ ಖಂಡಿಸಿ ಫ್ರೀಡಂ ಪಾರ್ಕ್ನಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆ. ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಗೆ ಆಗ್ರಹ. 1.30 ಕೋಟಿ ವೆಚ್ಚದ ಕಾಂಕ್ರೀಟ್ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ. ಅಜ್ಜಿಗುಡ್ಡೆ ಗ್ರಾಮಸ್ಥರ ಬಹುಕಾಲದ ಕನಸು ನನಸು. ಶಾಸಕ ಸಿಮೆಂಟ್ ಮಂಜು ಚಾಲನೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.